ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ತುಮಕೂರಿನಲ್ಲಿ ಇವತ್ತು ಡಿಫ್ರೆಂಟ್ ಆಗಿ ಪ್ರತಿಭಟನೆ ನಡೆಯಿತು. ನೂರಾರು ಮುಸ್ಲಿಂ ಬಾಂಧವರು ಬೀದಿಗಿಳಿದು ಹೋರಾಟ ಮಾಡಿದರು. ಇಷ್ಟೆಲ್ಲ ನಡೆದದ್ದು ಕಾಂಗ್ರೆಸ್ ಟಿಕೆಟ್ ವಿಚಾರವಾಗಿ. ಯಾವುದಾದ್ರೂ ಸಮಸ್ಯೆ ಮುಂದಿಟ್ಟುಕೊಂಡು ಬೀದಿಗಿಳಿಯೋರನ್ನ ನೋಡಿದ್ದೇವೆ. ಆದರೆ ಇವರು ಹೀಗೆ ಹೋರಾಟ ಮಾಡ್ತಿರೋದು ಬೇರೆಯದೇ ವಿಷಯಕ್ಕೆ. ಹೌದು, ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಶಫಿ ಅಹಮದ್ ಅವರೇ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಆದರೆ ಈ ಬಾರಿ ಅವರಿಗೆ ಟಿಕೆಟ್ ನೀಡಬಾರದು ಅಂತ ಮುಸ್ಲಿಂ ಸಮುದಾಯದ ಮುಖಂಡರು ಬೀದಿಗಿಳಿದಿದ್ದಾರೆ. ಶಫಿ ಅಹಮದ್ ಕುಟುಂಬದವರಿಗೆ ಟಿಕೆಟ್ ನೀಡಿದರೆ ಇತರೆ ಮುಸ್ಲಿಂ ಮುಖಂಡರು ರಾಜಕೀಯದಿಂದ ದೂರ ಉಳಿದಂತಾಗುತ್ತದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಶಫಿ ಅಹಮದ್ ಬಿಟ್ಟು ಅವ್ರ ಖಾನ್ದಾನ್ಗೆ 4 ಸರಿ ಸೋತಿದ್ದಾರೆ. ತಿರ್ಗಾ ಒಂದ್ಸರಿ ಕೊಡ್ತೀವಿ ಅಂತ ತಿರ್ಗಾ ಕೊಟ್ಟರು, ಇನ್ನೂ ಒಂದ್ಸರಿ ಅಲ್ಲ 2 ಸರಿ ಆದ್ರೂ ಸೋಲ್ತಾರೆ. ದಯವಿಟ್ಟು ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಈಗ KGP ಅಂತ ಹೇಳಿ JDS ಅಂತ ಎಲ್ಲ ಸೇರ್ಕೊಂತವ್ರೆ. ದಯವಿಟ್ಟು ಅವ್ರು ಬಿಟ್ಟು ಬೇರೆ ಕೊಟ್ರೆ ಕಾಂಗ್ರೆಸ್. ಟೌನ್ ಹಾಲ್ ವೃತ್ತದಿಂದ ಮೆರವಣಿಗೆ ಆರಂಭಿಸಿದ ಪ್ರತಿಭಟನಾಕಾರರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಶಫಿ ಅಹಮದ್ ಹಾಗೂ ಅವರ ಕುಟುಂಬದವರ ವಿರುದ್ಧ ಘೋಷಣೆ ಕೂಗಿದರು. ಮುಸ್ಲಿಂ ಸಮುದಾಯದ ಎಲ್ಲಾ ಸೌಲಭ್ಯಗಳನ್ನು ಅವರೇ ಪಡೆಯುತ್ತಿದ್ದಾರೆ. ಅಲ್ಲದೆ ಈಗಾಗಲೇ ಅವರ ಕುಟುಂಬದವರಿಗೆ 6 ಬಾರಿ ಟಿಕೆಟ್ ನೀಡಲಾಗಿದೆ. ಒಮ್ಮೆ ಗೆಲುವು ಕಂಡಿರೋದು ಬಿಟ್ಟರೆ ಉಳಿದೆಲ್ಲ ಸೋಲು ಕಂಡಿದ್ದಾರೆ. ಹೀಗಾಗಿ ಮುಸ್ಲಿಂ ಸಮುದಾಯದ ಬೇರೊಬ್ಬರಿಗೆ ಟಿಕೆಟ್ ನೀಡಬೇಕು ಅಂತ ಆಗ್ರಹಿಸಲಾಯಿತು. ದಯವಿಟ್ಟು ಅಧ್ಯಕ್ಷರು ಚೇಂಜ್ ಮಾಡಿ, ಬೇರೆಯವ್ರಿಗೆ ಯಾರಿಗಾನ ಕೊಡಿ. ದಯವಿಟ್ಟು ಶಫಿ ಸಾಬ್ರಿಗೆ ಅಧ್ಯಕ್ಷ ಸ್ಥಾನದಿಂದ ವಜಾ ಮಾಡಿ. ಯಾಕಂದ್ರೆ ಅವ್ರು ಒಬ್ಬರೇ ಅಲ್ಲ ಕಾಂಗ್ರೆಸ್ ತಂದಿರೋ. ತುಮಕೂರಲ್ಲಿ 66ರಿಂದ ನಾನು ಕಾಂಗ್ರೆಸ್ ಕಟ್ಟಿರೋನು, ಗೊತ್ತಾಯ್ತಾ? ನನಗೆ ಅನ್ಯಾಯ ಆದಾಗ ಇತರರಿಗೆ ಏನಾಗಿದೆ ಅಂತ. ಈ ಸಲ ಅವ್ರ ಅಧ್ಯಕ್ಷನ ಆದ್ರೆ ನಾವೆಲ್ಲ ಚೇಂಜ್ ಆಗ್ತೀವಿ. ಇಷ್ಟು ದಿನಗಳ ಕಾಲ ಮುಸ್ಲಿಂ ಸಮುದಾಯದವರು ಅಭ್ಯರ್ಥಿ ವಿಷಯದಲ್ಲಿ ಏಕತೆ ಮಂತ್ರ ಜಪಿಸುತ್ತಿದ್ದರು. ಈಗ ದಿಢೀರ್ ರಾಜಕೀಯ ಬೆಳವಣಿಗೆಯಿಂದ ಶಫಿ ಅಹಮದ್ ಗಲಿಬಿಲಿಗೊಂಡಿದ್ದಾರೆ. ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ವಿಧಾನಸಭೆಯಲ್ಲಿ ಶಫಿ ಅಹಮದ್ ಅಥವಾ ಅವರ ಅಳಿಯ ರಫೀಕ್ ಅಹಮದ್ಗೆ ಟಿಕೆಟ್ ಸಿಗುತ್ತದೆ ಎಂಬ ಮಾತು ಕೇಳಿಬರುತ್ತಿರುವ ಬೆನ್ನಲ್ಲೇ ತೀವ್ರ ವಿರೋಧ ವ್ಯಕ್ತವಾಗಿದೆ. ತುಮಕೂರಿನಿಂದ ಮಂಜುನಾಥ್, ಸುವರ್ಣ ನ್ಯೂಸ್. ನಿರೀಕ್ಷೆಯಂತೆ ಮೊಹಾಲಿಯಲ್ಲೂ ಕೂಡ ಟೀಂ ಇಂಡಿಯಾ ಭರ್ಜರಿ ಜಯಭೇರಿ ಬಾರಿಸಿದೆ. 133 ರನ್ಗಳ ಸಾಧಾರಣ ಟಾರ್ಗೆಟ್ ಅನ್ನು ಭಾರತೀಯರು ಸುಲಭವಾಗಿ ಬೆನ್ನಟ್ಟಿ ಗೆದ್ದು ಬಿಟ್ಟರು. ಈ ಜಯದೊಂದಿಗೆ ಧೋನಿ ಪಡೆ ಇನ್ನೊಂದು ಟೆಸ್ಟ್ ಬಾಕಿ ಇರುವಂತೆ ಸರಣಿಯನ್ನು ತನ್ನದಾಗಿಸಿಕೊಳ್ತು. ಅಷ್ಟೇ ಅಲ್ಲ, ಆಸೀಸ್ ವಿರುದ್ಧ ಇದೇ ಮೊದಲ ಬಾರಿಗೆ ಹ್ಯಾಟ್ರಿಕ್ ಜಯವನ್ನು ಸಾಧಿಸಿತು. ಮೊಹಾಲಿಯಲ್ಲೂ ಭಾರತೀಯ ಸ್ಪಿನ್ನರ್ಗಳ ಪರಾಕ್ರಮ. ಮೊಹಾಲಿಯಲ್ಲಿ 5ನೇ ಹಾಗೂ ಕೊನೆಯ ದಿನ ಪವಾಡ ನಡೆಯುತ್ತೆ ಅಂದ್ಕೊಂಡಿದ್ದ ಕಾಂಗರೂಗಳ ಕನಸು ಭಗ್ನಗೊಂಡಿತು. ಸದಾ ಹೋರಾಟದಿಂದ ಸೋಲು ಅನುಭವಿಸುತ್ತಿದ್ದ ಆಸ್ಟ್ರೇಲಿಯನ್ನರು ಮತ್ತೊಮ್ಮೆ ಸುಲಭವಾಗಿ ಭಾರತೀಯರಿಗೆ ಆಹಾರವಾದರು. 4ನೇ ದಿನ ಭುವನೇಶ್ವರ್ ಕುಮಾರ್ನ ಸ್ವಿಂಗ್ ಬೌಲಿಂಗ್ಗೆ ನಡುಗಿ 3 ವಿಕೆಟ್ ಕಳೆದುಕೊಂಡಿದ್ದ ಆಸ್ಟ್ರೇಲಿಯಾ 5ನೇ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಆಟ ಆರಂಭಿಸಿತು. ಆದರೂ ಸ್ಪಿನ್ನರ್ಗಳ ಎದುರು ಕಾಂಗರೂಗಳ ಆಟ ನಡೀಲಿಲ್ಲ. ತ್ರಿವಳಿ ಸ್ಪಿನ್ನರ್ಗಳಾದ ಅಶ್ವಿನ್, ರವೀಂದ್ರ ಜಡೇಜಾ ಹಾಗೂ ಪ್ರಗ್ಯಾನ್ ಓಜಾ ದಾಳಿಗೆ ಆಸ್ಟ್ರೇಲಿಯನ್ನರು ಪತರುಗುಟ್ಟಿ ಹೋದ್ರು. ಹೀಗಾಗಿ ಆಸೀಸ್ 223 ರನ್ಗೆ ಆಲ್ ಔಟ್ ಆಗುವ ಮೂಲಕ ಭಾರತ ಗೆಲುವಿಗೆ 133 ರನ್ ಟಾರ್ಗೆಟ್ ನೀಡಿತು. ಭಾರತಕ್ಕೆ ಸುಲಭವಾಗಿ ಶರಣಾದ ಆಸೀಸ್. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಬ್ರೇಕ್ನ ನಂತರ.